ಸ್ವಾಗತ. ಕಾಲನ್ನು ನೆಲಕ್ಕೆ ಅಪ್ಪಳಿಸುತ್ತಾ ಬಾಯಲ್ಲಿ ವಟಗಟ್ಟಿಕೊಂಡು ಹೊರಟು ಹೋದ. ನೆಲದ ಮೇಲೆ ಕೈಯೂರಿ ಓರಾಲು ಬಿದ್ದಿದ್ದಳು ಗಂಗಾ. ಅವಳ ಕಣ್ಣಿನಿಂದ ನೀರು ಸೆಗಣಿ ನೆಲದ ಮೇಲೆ ತೊಟ್ಟಿಕ್ಕಿ ಹಿಂಗಿ ಹೋಯಿತು. ಅವನು ಹೊರಗೆ ಕಾಲು ಹಾಕಿದೊಡನೆ ಗಂಗಾ ಬಿಕ್ಕಳಿಸಿ ಅಳಲು ಪ್ರಾರಂಭಿಸಿದಳು. ಒಂದು ಕಡೆ ನೋವು, ಇನ್ನೊಂದೆಡೆ ಅಪಮಾನ. ಕೋಪದ ಆವೇಶದಲ್ಲಿ ಅವನು ಕೈಗೆ ಸಿಕ್ಕಿದ ಚೂಪು ಕಂಠದ ತಂಬಿಕೆಯನ್ನು ಇವಳತ್ತ ರಭಸದಿಂದ ಬೀಸಿದ್ದ. ಗಂಗಾ ತಪ್ಪಿಸಿಕೊಳ್ಳಲು ಯತ್ನಿಸಿದರೂ ಅದು ನೇರವಾಗಿ ಅವಳ ಮುಖಕ್ಕೆ ಬಡಿದು ಮೂಗಿನ ಏನಿಗೆ ತಗುಲಿ ರಕ್ತ ಸುರಿಯುತ್ತಿತ್ತು. ಹಣೆ ಕೆನ್ನೆ ಬುರಬುರನೆ ಊದಿ ಬೋರು ಬಂದಿತ್ತು. ಇನ್ನು ಸ್ವಲ್ಪ ಹೆಚ್ಚು ಕಡಿಮೆಯಾಗಿದ್ದರೂ ಅವಳ ಕಣ್ಣೇ ಹೋಗಬೇಕಾಗಿತ್ತು. ಮಕ್ಕಳು ಅವರಿಬ್ಬರ ಗದ್ದಲಕ್ಕೆ ಎದ್ದು ಇಷ್ಟು ಹೊತ್ತು ನಡೆದುದನ್ನು ಬೆಚ್ಚಾಗಿ ನೋಡುತ್ತಾ ಅವನು ತೊಲಗಿ ಹೋದ ಮೇಲೆ ಮೆಲ್ಲ ಮೆಲ್ಲನೆ ಅವಳ ಬಳಿ ಸರಿದಿದ್ದವು. ನೋವಿನಿಂದ ಮುಲುಗುಟ್ಟುತ್ತಿದ್ದಳು ಗಂಗಾ. ಇದಕ್ಕೆ ಕಾರಣವಾದ ಅವನನ್ನು ಲಟಿಕೆ ತೆಗೆದು ಶಪಿಸಿದಳು. ಹಾಳಾಗಿ ಹೋಗು, ಇವತ್ತು ನೀನು ಮನೆಗೆ ಬರಬೇಕಲ್ಲ, ಆಗ ಇದೆ ಎಂದು ಅವನನ್ನು ಮನಸ್ಸಿನಲ್ಲೇ ಬೈದು ತೃಪ್ತಿಪಟ್ಟುಕೊಂಡಳು. ಅವ್ಯಾಹತವಾಗಿ ಮೂಗಿನಿಂದ ಹರಿಯುತ್ತಿದ್ದ ರಕ್ತವನ್ನು ನಿಲ್ಲಿಸಲು ಸ್ವಲ್ಪ ಅರಶಿನ ಹಾಕಿ ಬಟ್ಟೆ ಬಿಗಿದಳು. ಕೊರೆಯುತ್ತಿದ್ದ ಚಳಿ ಮುಖದ ಮೇಲೆ ಬೀಸಿದಾಗ ಹಾಯ್ ಎಂದು ನೋವಿನಿಂದ ಕಿರುಚಿದಳು. ಅವಳ ಸ್ಥಿತಿಯನ್ನು ಕಂಡು ಮರಗುವವರು ಯಾರೂ ಅಲ್ಲಿರಲಿಲ್ಲ. ಎಲೆ ಕಂದಮ್ಮಗಳು ಮಾತ್ರ ಮೂಕವಾಗಿ ದಿಟ್ಟಿಸುತ್ತಿದ್ದವು ಅಷ್ಟೇ. ಅಕ್ಕಪಕ್ಕದ ಗುಡಿಸಲಿನ ಹೆಂಗಸರೆಲ್ಲ ಆಗಲೇ ತಮ್ಮ ಕೆಲಸದ ಮನೆಗಳಿಗೆ ತೆರಳಿದ್ದರು. ಇಷ್ಟು ಹೊತ್ತಿಗೆ ಗಂಗಾಳು ಅಮ್ಮವರ ಮನೆಯ ಪಾತ್ರೆಯಲ್ಲಿ ಕೈಯಾಡುತ್ತಿರಬೇಕಿತ್ತು. ಆದರೆ ಎದ್ದ ತಕ್ಷಣ ಅವನು ಜಗಳ ತೆಗೆದು ಅವಳನ್ನು ಗಾಯಗೊಳಿಸಿ ಮನೆಯಿಂದ ಕಾಲು ಕೆತ್ತಿದ್ದ. ಅವನು ಜಗಳ ತೆಗೆಯಲು ಸರಿಯಾದ ಕಾರಣವೇ ಇರಬೇಕು ಎಂದಿರಲಿಲ್ಲ. ವಿನಾಕಾರಣವಾಗಿ ಸಣ್ಣದನ್ನೇ ದೊಡ್ಡದು ಮಾಡಿ ಹರ್ಬಟಿಸಿ ಗಿಡುಗನಂತೆ ಅವಳ ಮೇಲೆ ಎರಗುವನು. ಗಂಗಾ ಪ್ರಾಣಭಯದಿಂದ ಗುಬ್ಬಚ್ಚಿಯಾಗಿ ಅವನ ಹಿಡಿತಕ್ಕೆ ಸಿಗದೆ ಹೊರಗೆ ಓಡುವಳು. ಬೊಬ್ಬೆ ಹಾಕುವಳು. ಅಕ್ಕಪಕ್ಕದವರನ್ನು ಸಹಾಯಕ್ಕೆ ಕರೆಯುವಳು. ಆಗ ಸುತ್ತಮುತ್ತಲ ಹಟ್ಟಿಯಿಂದ ಜನ ಓಡಿ ಬಂದು ಅವಳನ್ನು ಅವನ ಕಪಿಮುಷ್ಟಿಯಿಂದ ಬಿಡಿಸುವರು. ಗಂಗಾ ಸದ್ಯ ಬದುಕಿದೆ ಎಂದು ನಿಟ್ಟುಸಿರು ಬಿಟ್ಟು ಕಕ್ಕುವಳು. ಅವನು ಸೋಲಿಗಾಗಿ ಹಲ್ಲು ಕಡಿಯುವನು. ಬೇರೇನು ಮಾಡಲಾಗದೆ ಗಂಗಳನ್ನು ಕೆಂಗಣ್ಣುಗಳಿಂದ ಕ್ರೂರವಾಗಿ ದಿಟ್ಟಿಸಿ ಹುರಿಕಾರುವನು. ಆಗ ಪಕ್ಕದ ಗುಡಿಸಲಿನ ಬಸಯ್ಯ, ಯಾಕೋ ಹೆಂಡತಿನ ಹೀಗೆ ಬಡಿದು ಸಾಯಿಸ್ತಿ? ಅವಳು ಮನುಷ್ಯಳಲ್ವಾ? ಯಾರೂ ತಪ್ಪು ಮಾಡೋಕ್ಕಿಲ್ಲ ಅಂತ ಹೇಳೋಕೆ ಆಗುತ್ತಾ? ವಸಿ ಏನೋ ತಪ್ಪು ಮಾಡಿದರೆ ಕ್ಷಮಿಸಿಬಿಡಬೇಕು. ಹೀಗೆ ಹೊಡೆದು ಬಡ್ದು ಸಾಯಿಸಿಬಿಟ್ರೆ ನಾಳೆ ನಿಂಗೆ ಯಾರಲ್ಲ ಗಂಜಿ ಕಾಯಿಸಿ ಹಾಕೋರು ಎಂಬ ಉಪದೇಶಕ್ಕೆ ತೊಡಗುವನು. ಗಂಗಾಳ ಗಂಡನ ಕೋಪ ಇನ್ನೂ ಸಿಡಿಯುವುದು. ಆದರೆ ಗಂಗಾಳ ನಿಸ್ತೇಜ ಕಣ್ಣುಗಳು ಬಸ್ಯನತ್ರ ಕೃತಜ್ಞತೆಯಿಂದ ನೋಡುವು. ಇದನ್ನು ಕಂಡು ಅವನ ಕೋಪ ಬಸ್ಯನ ಮೇಲಿನಿಂದ ಅವಳತ್ತ ತಿರುಗಿ ಅವಳನ್ನು ತಿಂದು ಹಾಕುವವನಂತೆ ದುರುದುರನೆ ನೋಡಿ ಸುತ್ತಲಿದ್ದ ಜನ ಅವನ ಗಮನಕ್ಕೆ ಬಂದಂತಾಗಿ ಕೈ ಇಸುಕಿಕೊಂಡು ಕಾಲಪ್ಪಳಿಸುತ್ತಾ ಜನರ ಮಧ್ಯೆ ನುಗ್ಗಿಕೊಂಡು ಎತ್ತಲೋ ಹೊರಟು ಬಿಡುವನು. ಆಮೇಲೆ ಗಂಗಳನ್ನು ಎಲ್ಲರೂ ಸಮಾಧಾನಗೊಳಿಸುವರು. ಎದುರು ಹಟ್ಟಿ ತಿಮ್ಮಕ್ಕ ಅವಳಿಗೆ ಶುಶ್ರೂಷೆ ಮಾಡುವಳು. ಅವನನ್ನು ಬಾಯಿ ತುಂಬ ಬೈದು ಅಡಿಕೆಯ ತಂಬುಲವನ್ನು ಅವನ ಮುಖಕ್ಕೆ ಎನ್ನುವಂತೆ ಹುಗಿಯುವಳು. ಇವರಲ್ಲಿ ಜಗಳವಾದ ದಿನ ಗಂಗಾಳ ಮೇಲೆ ಕರುಣೆ ಇಟ್ಟು ಬೇರೆ ಹಟ್ಟಿಯಿಂದ ಹಿಟ್ಟು ಬಸ್ಸಾರು ಬರ್ತಿತ್ತು. ಗಂಗಾ ನೋವನ್ನು ನುಂಗುತ್ತಾ ಹಿಟ್ಟನ್ನು ನುಂಗಿ ನೀರು ಕುಡಿಯುವಳು. ಮಕ್ಕಳಿಗೂ ಕೊಟ್ಟು ಸ್ವಲ್ಪ ಸುಧಾರಿಸಿಕೊಂಡು ಅನಂತರ ಕೆಲಸದ ಮನೆಗೆ ನಡೆಯುವಳು. ಅಲ್ಲಿ ಅಮ್ಮ ಅವರು ಅವಳ ಸ್ಥಿತಿಯನ್ನು ನೋಡಿ ಸಿಟ್ಟಿನಿಂದ ಅವನಿಗೆ ಹಿಡಿಶಾಪ ಹಾಕುವರು. ಇವತ್ತು ನೀನು ಕೆಲಸ ಮಾಡುವುದು ಬೇಡ, ಮನೆಗೆ ಹೋಗು ಗಂಗಾ ಎಂದವಳಿಗೆ ರಜೆ ಕೊಟ್ಟು ಕಳಿಸುವರು ಮರುಕದಿಂದ. ಗಂಗಾ ಸೀದಾ ಹಟ್ಟಿಗೆ ಬಂದು ಅಗಂತವಾಗಿ ಮಲಗಿ ಸೂರು ನೋಡುತ್ತಾ ನಡೆದ ಘಟನೆಯನ್ನು ನೆನಪಿಸಿಕೊಂಡು ಏನೇನೋ ಯೋಚಿಸುವಳು. ಇವತ್ತು ಏನೇ ಆಗಲಿ ಆ ಹಾಳಾದವನನ್ನು ಇಲ್ಲಿಗೆ ಬರಲು ಬಿಡಬಾರ್ದು. ಆಚೆಗಟ್ಟಬೇಕು ಆ ದರಿದ್ರನ. ಅವನದು ಅಂತ ಒಂದು ಪೈಸೆ ಸಂಪಾದನೆ ಇಲ್ಲ. ತಾನು ಬೇಯಿಸಿದ ಹಿಟ್ಟಿನಾಗೆ ನಾಯಿ ಥರ ತಿಂದೋಗ್ತಾನೆ. ಇವನಿಂದ ತನಗೇನು ಉಪಯೋಗ
ಇನ್ನೂ ಕಷ್ಟ ಅಷ್ಟೇ. ಆಗಾಗ ಬಡಿದು ನನ್ನ ಹತ್ರ ಇರೋ ಪುಡಿಗಾಸುಗಳನ್ನು ಕಿತ್ತುಕೊಂಡು ಹೋಗ್ತಾನೆ. ತಾನೇನಾದರೂ ಕೊಡೋಲ್ಲ ಎಂದು ಪ್ರತಿಭಟಿಸಿದರೆ ತನ್ನ ಹುಡುಗಿಗೆ ಕೈ ಹಚ್ಚುವನು. ತೂ ಹಾಳಾದ ಮುಂಡೆ ಮಗ ಎಂದು ಕ್ಯಾಕರಿಸಿ ಹೊಗಳುವಳು. ಅವನ ಜನ್ಮಕ್ಕೆ ನಾಚಿಗೆ ಎನ್ನುವುದೇ ಇಲ್ಲ. ತಾನು ಬೆವರು ಹರಿಸಿ ದುಡಿದು ತಂದದ್ದನ್ನು ತಗೊಂಡೋಗಿ ಅವಳೋ ಕೈಗಿಟ್ಟು ಬಾಯಿಗಿಷ್ಟು ನೊರೆ ತುರಿಸ್ಕೊಂಡು ಬರ್ತಾನೆ. ರಾತ್ರಿ ತೂರಾಡುತ್ತಾ ಬಂದು ಬಾಗಿಲು ಬಡಿತಾನೆ. ಅವನ ಲುಚ್ಚ ಸಹವಾಸಕ್ಕೆ ಬೇಸತ್ತ ಗಂಗಾ ನಿದ್ದೆ ಬಂದವಳಂತೆ ಬಿದ್ದುಕೊಂಡೇ ಇರುತ್ತಾಳೆ. ಹಾಗೆ ಇನ್ನೂ ಸ್ವಲ್ಪ ಹೊತ್ತು ಇದ್ದರೆ ಅವನು ಆಚೀಚೆ ಹಟ್ಟಿಗಳಿಗೆ ಕೇಳಿಸುವ ಹಾಗೆ ಅಲ್ಲಿಂದನೇ ಕೆಟ್ಟ ಕೊಳಕ ಮಾತುಗಳನ್ನು ಪ್ರಾರಂಭಿಸುತ್ತಾನೆ. ಇದನ್ನು ಅರಿತುಕೊಂಡ ಅವಳು ನಿರುಪಾಯಳಾಗಿ ಹುರಿಯುತ್ತಿರುವ ಗಾಯಗಳು ತನ್ನ ನಿರ್ಧಾರವನ್ನು ನೆನಪಿಸುತ್ತಿದ್ದರೂ ಗತ್ಯಂತರವಿಲ್ಲದೆ ಮೇಲೇಳುತ್ತಾಳೆ. ಯಾಂತ್ರಿಕವಾಗಿ ಅವಳ ಕೈಗಳು ತಡಿಕೆಯನ್ನು ಸರಿಸುತ್ತವೆ. ಹಾಲಾಗಿ ಹೋಗಲಿ ಅಂತ ಮರುಕದಿಂದ ಅವನನ್ನು ಒಳಗೆ ಸೇರಿಸಿಕೊಳ್ಳುತ್ತಾಳೆ. ನಾಯಿ ಬಾಲ ಡೊಂಕು ಅನ್ನೋ ಹಾಗೆ ಅವ 4 ದಿನ ಚೆನ್ನಾಗಿದ್ದು ಮತ್ತೆ ತನ್ನ ವಕ್ರ ಬುದ್ಧಿಯನ್ನು ತೋರಿಸ್ತಾನೆ. ಹಿಂದಿನ ರಾತ್ರಿ ಕುಡಿದು ಬಂದು ಮಲಗಿದವನು ಹೇಗೇಗೋ ಹಾಡ್ತಾ ಇದ್ದ. ಅವಳಿಗೆ ಕೆಲಸದ ಆಯಾಸದಲ್ಲಿ ಬೇಗ ನಿದ್ದೆ ಬಂದು ಬಿಡ್ತು. ಬೆಳಿಗ್ಗೆ ಅಷ್ಟು ಹೊತ್ತಿಗೆ ಕಣ್ಣು ಬಿಟ್ಟಾಗ ಅವನು ಪಕ್ಕದಲ್ಲಿರಲಿಲ್ಲ. ಸುತ್ತಲೂ ನೋಡಿದಳು. ಹೊಲೆಗೂಡಿನ ಹತ್ತಿರದಲ್ಲಿದ್ದ ಡಬ್ಬಿಯಲ್ಲಿ ಅವನು ಕೈಯಾಡುತ್ತಿರುವುದನ್ನು ಕಾಣಿಸಿ ಬುಡುಕ್ಕನೆ ಎದ್ದು ಒಂದೇ ನೆಗೆತಕ್ಕೆ ಅವನ ಬಳಿ ಜಿಗಿದು ಅವನ ಶರಟು ಹಿಡಿದು ಜಗ್ಗಿದಳು. ಕೊಡೀಲಿ, ಒಳ್ಳೆ ಮಾತಾಗ, ಇಲ್ಲ ನಾನು ಸುಮ್ಮನೆ ಇರಕ್ಕಿಲ್ಲ ಎಂದು ಅವನು ಮುಷ್ಟಿಯಲ್ಲಿದ್ದುದನ್ನು ಕಿತ್ತುಕೊಳ್ಳಲು ಪ್ರಯತ್ನಿಸಿದಳು. ಹಾಳಾದವನು ತಾನು ಹಳ್ಳಿ ಸಂಬಳದ ಹಣವನ್ನು ಮುಚ್ಚಿಟ್ಟುದನ್ನು ಕಂಡು ಬಿಟ್ಟವನೇ. ತನಗೆ ಗೊತ್ತಾಗದಂತೆ ಅದನ್ನು ಮೆಲ್ಲಗೆ ಹಾರಿಸಿಕೊಂಡು ಹೋಗುವುದಕ್ಕೆ ನೋಡಿದ್ದಾನೆ. ಅದನ್ನು ಕಂಡ ಅವಳ ಪ್ರಯತ್ನ ವಿಫಲವಾಗಲಿಲ್ಲ. ಅವನಿಂದ ಹಣವನ್ನು ಕಸಿದುಕೊಂಡಳು. ರೋಷದಿಂದ ಅವನು ಅವಳ ಮೈ ಮೇಲೇರಿ ಬಂದ. ಅವಳು ನೆಲಕ್ಕೆ ಬಿದ್ದಳು. ಹುರುಳಾಡಿದಳು. ಆದರೆ ಕೂಗಾಡಲಿಲ್ಲ. ಹೆದರಿ ಹೊರಗೆ ಓಡಲಿಲ್ಲ. ಬೆಳಿಗ್ಗೆದ್ದು ಜಗಳ ಎಂದರೆ ಸುತ್ತಮುತ್ತಲಿನವರಿಗೂ ಬೇಸರ ಆಗದೆ ಅಂತ ಒಳಗೆ ಹೊರಡಿದಳು. ಅವನ ಕೈ ಕಬ್ಬಿಣ ಇದ್ದ ಹಾಗೆ. ಅವಳನ್ನು ಜೋರಾಗಿ ಗುದ್ದಿ ಮೈ ನುಗ್ಗುವಂತೆ ತದುಕಿ ದುಡ್ಡನ್ನು ಕಸ್ಕೊಂಡು, ಎಲ್ಲ ಸೊಕ್ಕಿನ ಹೆಣ್ಣೆ, ನನ್ನ ಕಾಸನ್ನೇ ಹಾರಿಸೋಕ್ಕೆ ನೋಡ್ತೀಯಾ ಅಂದಾಗ ಅವಳ ಮೈ ಹುರಿದು ಹೋಯಿತು. ಥೂ, ನಿನ್ನ ಬಾಳಿಗೆ ಬೆಂಕಿ ಹಾಕ, ನಾಚಿಕೆ ಆಗಕ್ಕಿಲ್ವಾ ನಿನ್ನ ಜನ್ಮಕ್ಕೆ? ನೀನಂತೂ ದುಡ್ಡು ತರಕ್ಕಿಲ್ಲ. ತಾನು ಬೆವರಿಸಿ ಸಂಪಾದಿಸಿದ್ದನ್ನು ತಗೊಂಡೋಗಿ ಆ ರಂಡಿಗೆ ಕೊಟ್ಟು ಕುಡಿದು ಹಲ್ಲು ಕೊಡ್ತೀಯ ಅಂದಳು ಹಲ್ಲು ಕಟಕರಿಸಿ. ಅವನ ತಕ್ಷಣ ಕೈಗೆ ಸಿಕ್ಕ ತಂಬಿಕೆಯನ್ನು ಅವಳ ಮುಖದ ಕಡೆಗೆ ರಾಚಿದ. ಅವಳು ತಪ್ಪಿಸಿಕೊಂಡು ಹೊರಗೋಡಬಹುದಿತ್ತು. ಆದರೆ ಹಾಗೆ ಮಾಡಲಿಲ್ಲ. ಬದಲಾಗಿ ಕುಸಿದಳು. ಕೈ ಬಳೆಗಳು ಪುಡಿಪುಡಿಯಾದವು. ಇನ್ನೊಂದು ಕಿತ ಇಷ್ಟು ಬಾಯಿ ಮಾಡು ನೋಡು ಎಂದು ಅವಳ ಕೂದಲು ಜಗ್ಗಿ ಅಲ್ಲಿಂದ ಜಾಗ ಖಾಲಿ ಮಾಡಿದ. ಇಂದಿವರ ಜಗಳ ಅಕ್ಕಪಕ್ಕದವರಿಗೂ ತಿಳಿಯಲಿಲ್ಲ. ಗಂಗಾ ನೆಲಕ್ಕೆ ಕಂಬಳಿ ಹಾಸಿ ಅಗಂತವಾಗಿ ಮಲಗಿ ನೋವು ತಿನ್ನುತ್ತಾ ಮುಲುಗುಟ್ಟುತ್ತಿದ್ದಳು. ಗರಿಗಳ ಸಂದಿಯಿಂದ ತೂರಿ ಬಂದ ಸೂರ್ಯ ಕಿರಣಗಳು ನೇರವಾಗಿ ಅವಳ ಕಣ್ಣನ್ನು ಚುಚ್ಚುತ್ತಿದ್ದವು. ಕಣ್ಣು ಮುಚ್ಚಿ ಪಕ್ಕಕ್ಕೆ ಹೊರಳಿಕೊಂಡಳು. ಮೈಯೆಲ್ಲ ಚುಮುಚುಮುಗುಟ್ಟುತ್ತಿತ್ತು. ನೋವಿನಿಂದ ಜ್ವರ ಬಂದಂತಾಗಿ ಮುಖ ಬಾತಿತ್ತು. ಅವನ ಸಹವಾಸ ಅವಳಿಗೆ ಸಾಕಾಗಿತ್ತು. 1 ತಿಂಗಳಿಂದ ಕಷ್ಟಪಟ್ಟು ದುಡಿದು ತಂದಿದ್ದ ಹಣವು ಇಲ್ಲವಂತಾಗಿತ್ತು. ಇನ್ನು 1 ತಿಂಗಳು ಸಂಸಾರ ಸಾಗಿಸುವ ಬಗೆ, ಈ ಚಿಂತೆ ಅವಳನ್ನು ಒಂದೇ ಸಮನೆ ಕಿತ್ತು ತಿನ್ನುತ್ತಿತ್ತು. ಅವನು ಇನ್ನೂ ಹಣ ಕರಗಿದ ಮೇಲೆಯೇ ಮನೆಯತ್ತ ಬರುವುದು. ಆಮೇಲೆ ಅವನ ಹೊಟ್ಟೆಗೂ ಹಾಕಬೇಕು. ಬರಿಗೈಯಲ್ಲಿ ಮಾಡುವುದಾದರೂ ಏನು? ಅವಳ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಅಂಥ ಮನೆಹಾಳನನ್ನು ಗಂಡ ಎಂದು ಭಾವಿಸಿದಾದರೂ ಹೇಗೆ? ಇವನನ್ನು ಕಟ್ಟಿಕೊಂಡದ್ದಾಗಿನಿಂದ ನೆಮ್ಮದಿ ಎನ್ನುವುದು ಅವಳಿಗೆ ಮರೀಚಿಕೆಯಾಗಿತ್ತು. ಯೋಚಿಸುತ್ತಿದ್ದಂತೆ ನೆನಪುಗಳು ಹಿಂಡಾಗಿ ಧುಮುಕಿದವು. ಗಂಗಾ ತುಂಬ ಅನುಕೂಲವಂತರ ಮನೆಯಲ್ಲದಿದ್ದರೂ ಸಮಾಧಾನ ಸಂತೃಪ್ತಿಗಳ ಕುಟುಂಬದಲ್ಲಿ ಜನಿಸಿದ್ದಳು. ಅವಳ ತಂದೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದರೆ ಇವಳು ಮನೆಯಲ್ಲಿ ಎಲ್ಲರಿಗೂ ಹಿಟ್ಟು ಕಾಣಿಸುತ್ತಿದ್ದಳು. ತಮ್ಮ ತಂಗಿಯರು ಸಾಹುಕಾರರ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಡುತ್ತಿದ್ದರು. ಮನೆಯಲ್ಲಿ ಗಂಗಳೊಬ್ಬಳೆ. ಇವರ ಮನೆ ಹತ್ತಿರವೇ ವಿಧವೆ ನಾಗಮ್ಮನ ವಾಸ. ಅವಳು ಹರಟೆಯ ಸಂಗಾತಿ. ಗಂಗಾ ಸುಲಕ್ಷಣವಾಗಿ ದೃಢಕಾಯ ಯುವತಿ. ಗಂಗಳ ರೂಪವನ್ನು ಕಂಡು ನಾಗಮ್ಮನಿಗೆ ಏನನಿಸಿತೋ ಏನೋ, ತಮ್ಮನನ್ನು ಎಲ್ಲಿಂದಲೋ ಕರೆಸಿಕೊಂಡಳು. ಅವನನ್ನು ಈ ಸಂಸಾರಕ್ಕೆ ಪರಿಚಯ ಮಾಡಿಕೊಟ್ಟಳು. ಅವನು ಇವರ ಮನೆಗೆ ಬಂದು ಹೋಗಿ ಮಾಡಲಾರಂಭಿಸಿದ. ಪ್ರತಿ ಬಾರಿ ಬಂದಾಗಲೂ ಮಕ್ಕಳಿಗೆ ರೊಟ್ಟಿ ಬಿಸ್ಕಿಟ್ಗಳನ್ನು ತಂದು ಕೊಡುತ್ತಿದ್ದ. ಅವಳ ಅಪ್ಪ ಅಮ್ಮನ ಕ್ಷೇಮವನ್ನು ಬಹಳ ಆಸ್ಥೆಯಿಂದ ವಿಚಾರಿಸಿಕೊಳ್ಳುತ್ತಿದ್ದ.
ಹೆಚ್ಚು ಮಾತಿಲ್ಲದೆ ಗಂಗಾಳ ಕಡೆಗೊಂದು ಕುಡಿನೋಟ ಎಸೆದು ಹೊರಟು ಬಿಡುತ್ತಿದ್ದ. ಸ್ವಲ್ಪ ಕಾಲದಲ್ಲಿಯೇ ಅವನು ಆ ಸಂಸಾರದ ಬಂಧುವಂತಾದ. ಮೊದಮೊದಲು ಅವಳ ಅಮ್ಮ ಇರುವಾಗ ಬರುತ್ತಿದ್ದವನು ಕ್ರಮೇಣ ಅವಳು ಒಂಟಿಯಾಗಿದ್ದಾಗ ಬಂದು ಮಾತಿಗೆ ಕೂರುವನು. ತನ್ನ ಆಸ್ತಿ, ಘನತೆ, ಗೌರವಗಳನ್ನು ಕುರಿತು ವಿಚಾರಗಳನ್ನು ಅವಳ ಮುಗ್ಧ ತಲೆಯಲ್ಲಿ ತುಂಬಿದ್ದ. ಬರಬರುತ್ತಾ ಅವರ ಪರಿಚಯ ಸ್ನೇಹ ಪ್ರೇಮವಾಗಿ ಮಾರ್ಪಾಡಾಗಿತ್ತು. ನಾಗಮ್ಮನೆ ಅವರ ಮದುವೆಯ ಪ್ರಸ್ತಾಪ ಅವಳ ತಾಯಿ ತಂದೆಯರ ಬಳಿ ಎತ್ತಿದಳು. ಅವರಿಗೂ ಏನನಿಸಿತ್ತೋ ಏನೋ, ಯೋಗ್ಯ ಅನಿಸಿರಬೇಕು. ಮಗಳಿಗೆ ಬೆಂಡೋಳೆ ಸೀರೆಗಳನ್ನು ತೆಗೆದು ಅವನಿಗೆ ದಾರಿ ಎರೆದುಕೊಟ್ಟರು. ಅವನು ಗಂಗಳನ್ನು ಕರೆದುಕೊಂಡು ತನ್ನ ಊರಿನ ದಾರಿ ಹಿಡಿದ. ಒಂದು ದಿಬ್ಬದ ಮೇಲೆ ಗರಿಗಳನ್ನು ಹೊದಿಸಿದ ಕೆಲವು ಗುಡಿಸಲುಗಳು ಕಂಡುಬಂದವು. ಅವುಗಳ ಮಧ್ಯೆ ನಡೆದು ಕೊನೆಯಲ್ಲಿದ್ದ ಪುಟ್ಟ ಹಟ್ಟಿಯ ಮುಂದೆ ನಿಂತ. ಅದಕ್ಕೆ ಹಾಕಿದ್ದ ತುಕ್ಕು ಹಿಡಿದಿದ್ದ ಬೀಗವನ್ನು ತೆಗೆದ. ಗಂಗಾ ಅಚ್ಚರಿಗೊಂಡರೂ ಮೌನವಾಗಿ ಗಂಡನನ್ನು ಹಿಂಬಾಲಿಸಿದಳು. ಹಟ್ಟಿಯೊಳಗೆ ಕತ್ತಲು. ಬಾಗಿಲು ತೆಗೆದ ಮೇಲೆ ಬೆಳಕು ನಿಧಾನವಾಗಿ ಒಳಗೆ ತೆವಲಿತ್ತು. ಸುತ್ತಲೂ ಕಣ್ಣು ಹರಿಸಿದಳು ಗಂಗಾ. ಒಡೆದ ಮಡಕೆ, ಕುಡಿಕೆ, ಒಂದು ಉರುಪು ಚಾಪೆ, ಲಾಂದ್ರ ಬಿಟ್ಟರೆ ಮತ್ತೇನು ಕಾಣಲಿಲ್ಲ. ಅವಳು ಬಾಯಿ ತೆಗೆಯುವ ಮುಂಚೆಯೇ ಅವನು, ನೋಡು ಗಂಗಾ, ಇರೋನು ನಾನೊಬ್ಬ, ನನಗೆ ಯಾಕೆ ಪಾತ್ರ ಪಗಡಿಗಳು? ನಾನೇನೋ ಬೇಸಕ್ಕಿದೆಯಾ? ಹೋಟ್ಲಾಗೆ ಹುಟ್ಟು ಮಾಡ್ತೀನಿ. ಅದು ನಾನು ಬೆಳಿಗ್ಗೆ ಮನೆ ಬಿಟ್ಟರೆ ಸಂಜೆಗೆ ಮನೆಗೆ ಬರೋದು. ನಾನು ಹೊಂಟೋದ್ರೆ ಇಲ್ಲಿ ಬೆಳೆಬಾಳುವ ಪಾತ್ರೆ ಬಟ್ಟೆಗಳನ್ನು ಮಡಗಿದ್ರೆ ಯಾರು ನೋಡ್ಕೊಳ್ಳೋರು? ಅದಕ್ಕೆ ನಾವು ಯಾವುದೂ ಮಡಕ್ಕಿಲ್ಲ. ಇನ್ನು ನೀನು ಬಂದೆ, ಎಲ್ಲ ತಂದಾಕ್ತೀನಿ ಎಂದಾಗ ಅವಳು ತುಟಿ ಎರಡು ಮಾಡಲಿಲ್ಲ. 8-10 ದಿವಸಗಳು ಕಳೆದಿದ್ದರೂ ಯಾವ ಹೊಸ ಪಾತ್ರೆಯಾಗಲಿ ಬಟ್ಟೆ ಬರೆಯಾಗಲಿ ಬರಲಿಲ್ಲ. ಗಂಗಾ ತಾನು ತವರು ಮನೆಯಿಂದ ತಂದಿದ್ದ ಪಾತ್ರೆ ಪದಾರ್ಥಗಳ ಸಹಾಯದಿಂದ ಒಲೆ ಹೂಡಿ ಅಡುಗೆ ಮಾಡಿದ್ದಳು. 1-2 ತಿಂಗಳಲ್ಲೇ ಅವಳು ತಂದಿದ್ದ ಪದಾರ್ಥಗಳೆಲ್ಲ ಮುಗಿದು ಹೋದವು. ಅವನು ಹಾಗೂ ಹೀಗೂ 1 ತಿಂಗಳು ಸಾಮಾನು ತಂದು ಹಾಕಿದ್ದ. ಅವಳು ಬಂದ ಮೇಲೆ ಆ ಮನೆ ಬದಲಾದದ್ದು ಎಂದರೆ ಅವನು ತಂದು ಹೊದಿಸಿದ್ದ ಒಂದು ಹೊಸ ಗರಿಯಿಂದ ಮಾತ್ರ. ನಿಧಾನವಾಗಿ ಅವನ ಬಣ್ಣ ಬಯಲಾಗಿತ್ತು. ಸಂಪಾದನೆ ಸರಿಯಾಗಿಲ್ಲ. ಏನೋ ಗ್ರಾಚಾರ ಎಂದು ಮೆಲ್ಲಗೆ ಅವಳ ಒಡವೆಗಳನ್ನು ಹಡವಿಟ್ಟು ಹಣ ತರುವೆನೆಂದು ಅವುಗಳನ್ನು ಮಾರಿ ನುಂಗಿ ನೀರು ಕುಡಿದಿದ್ದ. ಮೆಲ್ಲಗೆ, ನೀನು ಎಲ್ಲಾದರೂ ಮನೆ ಕೆಲಸಕ್ಕೆ ಸೇರಿಕೋ ಎಂದಾಗ ಅವಳು ಮೊದಲು ಗಾಬರಿಯಾದರೂ ಕೊನೆಗೆ ನಿರ್ವಾಹವಿಲ್ಲದೆ ಅಮ್ಮ ಅವರ ಮನೆ ಕೆಲಸ ಹಿಡಿದಿದ್ದಳು. ಮುಂದೆ ಅವಳ ಸಂಪಾದನೆಯಿಂದಲೇ ಹೊಟ್ಟೆಗೆ ಹಿಟ್ಟಾಯಿತು. ಇದರ ಮಧ್ಯೆ 1, 2, 3 ಮಕ್ಕಳು ಬೇರೆ ಹುಟ್ಟಿದವು. ಒಂದು ಕಡೆ ಮಕ್ಕಳ ಕಾಟ, ಇನ್ನೊಂದು ಕಡೆ ಗಂಡನ ಸಿಡುಕು, ಬೈಗುಳ, ಹೊಡೆತ, ಇದರ ಜೊತೆಗೆ ಮನೆಗೆಲಸ. ಅಮ್ಮ ಅವರ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಹೋಗಬೇಕಾಗಿತ್ತು ಗಂಗಾ. ಆದರೂ ಅವಳು ತನ್ನ ಅಗಾಧ ನೋವನ್ನು ಹೊಟ್ಟೆಯಲ್ಲಿ ಹದಿಮಿಕೊಂಡು ಮುಖದ ಮೇಲೆ ನಗೆಯ ಮುಖವಾಡವನ್ನು ಎಳೆದುಕೊಂಡಿರುತ್ತಿದ್ದಳು. ಇಷ್ಟಾದರೂ ಅವಳ ತವರು ಮನೆಯವರಿಗೆ ಇದರ ಸುಳಿವೇ ಕೊಟ್ಟಿರಲಿಲ್ಲ. ಅವ್ವ, ನನಗೆ ಹೊಟ್ಟೆ ಹಸಿತದೆ, ಏನಾದರೂ ಕೊಡು. ಗಂಗಾ ನೆನಪನ್ನು ದೂರ ತಳ್ಳಿ ಮಗಳ ಮಾತಿಗೆ ಕಿವಿಯಿಟ್ಟಾಗ ಅವಳಿಗೆ ಹೃದಯವೇ ಬಾಯಿಗೆ ಬಂದಾಯಿತು. ಹಿಂದಿನ ರಾತ್ರಿ ಉಂಡಿದ್ದ ಒಂದು ಮುದ್ದೆ ಯಾವಾಗಲೋ ಕರಗಿ ಹೋಗಿತ್ತು. ಮುಂಜಾನೆಯಿಂದ ಏನೋ ಹೊಟ್ಟೆಗಿಲ್ಲ. ಮಗಳು ಹಸಿವು ಎಂದಾಗ ಗಂಗಳಿಗೆ ತನಗೆ ಹಸಿವಾಗುತ್ತಿದೆ ಎನಿಸುತ್ತಿತ್ತು. ತನ್ನ ಹೊಟ್ಟೆಯಲ್ಲೇ ದೊಂಬರಾಟ ಎಂದರೆ ಇನ್ನು ಮಗಳ ಗತಿ? ತುಟಿ ಕಟ್ಟಿ ನೋವನ್ನು ನುಂಗಿಕೊಂಡು ಮೇಲೆದ್ದಳು. ಮೆಲ್ಲನೆ ಹೊಳೆಯ ಬಳಿ ಸಾರಿದಾಗ ಮಡಿಕೆ ತಾಟುಗಳೆಲ್ಲ ವಿಲವಿಲನೆ ಒದ್ದಾಡುತ್ತಾ ಹಸಿವೆಯಿಂದ ಬೋರಲು ಬಿದ್ದಿವೆ. ಒಲೆಯೇ ಹಚ್ಚಿರಲಿಲ್ಲ. ಹುಮ್ಮಳಿಸಿ ಬರುತ್ತಿರುವ ದುಃಖವನ್ನು ತಡೆಗೊಳ್ಳುತ್ತಾ ಗಂಗಾ ಹಟ್ಟದ ಮೇಲಿಟ್ಟಿದ್ದ ಹಿಟ್ಟಿನ ಡಬ್ಬಕ್ಕೆ ಕೈ ಹಾಕಿದಳು. ಡಬ್ಬ ಅವಳ ಕೈಗೆ ಬಂದಾಗ ಅದು ಹಗುರವಾಗಿರುವಂತೆ ಕಂಡಿತ್ತು. ಖಾಲಿ ಡಬ್ಬ. ಅಲ್ಲಲ್ಲಿ ಒಂದಿಷ್ಟು ಹಿಟ್ಟಿನ ಕಣಗಳು ಮಾತ್ರ ಅಂಟಿಕೊಂಡಿದ್ದವು. ಗಂಗಾಳ ಕಣ್ಣಿನಿಂದ ಬುಡಕ್ಕನೆ ನೀರು ಚಿಮ್ಮಿತ್ತು. ಬಿಕ್ಕುತ್ತಾ ಮಕ್ಕಳನ್ನು ತಬ್ಬಿಕೊಂಡವಳೆ ತಲೆ ನೆವರಿಸಿ, ಹಿರಿ, ಅಮ್ಮ ಅವರ ಮನೆಗೋಗಿ ಏನಾದರೂ ತರ್ತೀನಿ ಎಂದು ಹುರು ಬಿಸಿಲಿನಲ್ಲಿ ಬಿರಬಿರನೇ ನಡೆದಳು. ದಾರಿಗುಂಟ. ತಾನು ಇಲ್ಲದಿದ್ದರಿಂದ ಅಮ್ಮ ಅವರು ತಾವೇ ಕೆಲಸಗಳಲ್ಲಿ ಮಾಡಿಕೊಂಡಿರಬೇಕು. ತಾನು ನೆಟ್ಟಗಿದ್ದರೆ ಅವರನ್ನು ಬಿಟ್ಬಿಡ್ತಿದ್ನಾ ಎಂದುಕೊಳ್ಳುತ್ತಾ ಅವಳು ಹಲ್ಕುತ್ತಾ ಅವರ ಮನೆಯ ಹಿತ್ತಲಿಗೆ ಬಂದಳು. ಸ್ವಂತ ಅಮ್ಮವರೇ ಪಾತ್ರೆಗಳಿಗೆ ಹುಣಸೆ ಹಣ್ಣು ಹಚ್ಚಿ ನಲ್ಲಿಯ ಬಾಯಿಗೆ ಹಿಡಿದಿದ್ದರು. ಗಂಗಾ ಅದನ್ನು ಕಂಡು ಸಂಕೋಚದಿಂದ, ಬಿಡಿ ಅಮ್ಮ ಅವರೇ, ನಾನು ತೊಳ್ಕೊಡ್ತೀನಿ ಅಂದಳು. ಗಂಗಾಳ ಧ್ವನಿ ಕೇಳಿ ತಲೆ ಎತ್ತಿದರು ಆಕೆ. ಅವಳ ಮುಖ ನೋಡಿ ಅವು ಹಾರಿದರು. ಲೇ ಗಂಗಿ, ಇದೇನೇ ನಿನ್ನ ಮುಖ ಈಗ ಬಾತಿದೆ?
ರಾಮ್ ರಾಮ, ಅವನಿಗೇನು ಬಂತೆ ಕೇಡುಗಾಳ, ನಿನ್ನನ್ನು ಹೀಗೆ ದನ ಬಡಿದ ಹಾಗೆ ಬಡಿದು ಹಾಕ್ತಾನೆ. ಅವನೇನು ಮನುಷ್ಯನೋ ಪಶುವೋ, ಹಾಳಾದವನು ಎಂದು ಅವಳ ಬಳಿಗೆ ಬಂದರು. ಗಂಗಾ ತಲೆ ತಗ್ಗಿಸಿ ಕಣ್ಣಿನಲ್ಲಿ ನೀರು ಹಾಕಿದಳು. ಅಳಬೇಡ ಗಂಗಿ, ತಡಿ, ಮುಲಾಮು ತಂದು ಕೊಡ್ತೇನೆ, ಹಚ್ಕೋ ಎಂದು ಆಕೆ ಒಳ ನಡೆದು ಕೂಡಲೇ ಮುಲಾಮು ತಂದಿದ್ದರು. ಆಕೆಯ ಗೊನಗಾಟ ನಡೆದೇ ಇತ್ತು. ನೀನೊಂದು ಪೆದ್ದು ಮುಂಡೆದು, ನಾನು ಹೇಳೋದು ಮಾತು ಕೇಳ್ತೀಯಾ? ಅವತ್ತಿನಿಂದ ಹೇಳ್ತಾನೇ ಇದ್ದೀನಿ. ಆ ಕೇಡಿಗನನ್ನು ದೂರ ಹಟ್ಟಿ ಇಲ್ಲೇ ಬಂದು ಈ ಶೆಡ್ನಲ್ಲಿ ಹಾಯಾಗಿರೆ. ಅವನಿಂದ ನಿನಗಾಗುವುದು ಅಷ್ಟರಲ್ಲಿಯೇ ಇದೆ. ಸಂಪಾದಿಸದೇ ಇರುವ ಗಂಡಸು ಯಾತಕ್ಕೆ ದಂಡಕ್ಕೆ? ಈ ಸಲವಾದರೂ ನಾನು ಹೇಳೋ ಮಾತು ಕೇಳ್ತಿತಾನೆ, ಇಲ್ಲದಿದ್ದರೆ ಹಾಳಾಗಿ ಹೋಗು, ನನಗೆ ಮಾತ್ರ ಮುಖ ತೋರಿಸಬೇಡ ಎಂದು ಆಕೆ ಕೂಗಾಡಿದರು. ಗಂಗಾ ಸಣ್ಣ ಧ್ವನಿಯಲ್ಲಿ ಹುಂಗಟ್ಟಿದಳು. ಆಮೇಲೆ, ಇಲ್ಲ ಅಮ್ಮ, ಅವನು ಇವತ್ತು ಬಂದರೆ ನಾಯಿ ಹಟ್ಟಿದಂಗೆ ಹಟ್ಟಿ ಬಿಡ್ತೀನಿ. ಸೇರಿಸ್ಕೊಳ್ಳಲ್ಲ, ತಿನ್ನೋಕ್ಕೆ ಮಾತ್ರ ಬರ್ತಾನೆ. ನೆನ್ನೆ ನೀವು ಕೊಟ್ಟ ಸಂಬಳನ ಕಿತ್ಕೊಂಡು ಹೋಗುಟ್ಟು ಬಡ್ಡಿ ಹೈದ ಎಂದು ಗಂಗಾ ಬಿಕ್ಕಳಿಸಿದಳು. ಅಯ್ಯೋ ಹಾಳಾದವನೇ, ಅವನಿಗೆ ಯಾಕೆ ಬಂತು ಇಂಥ ದುರ್ಬುದ್ಧಿ? ಇನ್ನು 1 ತಿಂಗಳು ನಿನ್ನ ಜೀವನ ಹಾಳಾಗಿ ಹೋಗೋ. ಹೆಂಡತಿ ಮಕ್ಕಳ ಹೊಟ್ಟೆ ಇರಿಸಿ ನೀನೇನು ಸುಖಪಡಲಾರೆ. ನಾರಾಯಣ ಕೃಷ್ಣ ಎಂದು ಆಕೆ ಅವನನ್ನು ಶಪಿಸಿ ಮುಳುಗಿದರು. ಬಿಡಿ ತಾಯಿ, ಇವತ್ತಿನಿಂದ ನಾನು ಅವನನ್ನು ಸೇರಿಸ್ತೀನಾ? ಹಟ್ಟಿತಾವ ಎಲ್ಲರನ್ನು ಸೇರಿಸ್ಕೊಂಡು ಅವರೆದುರಿಗೆ ಚೀಮಾರಿ ಹಾಕಿಸ್ತೀನಿ. ನಾಳೆನೇ ಇಲ್ಲಿಗೆ ಬಂದು ಬಿಡ್ತೀನಿ ಅಮ್ಮವರೇ. ಅವನು ಇಲ್ಲಿಗುಂಟ ಬರಲಾರ ಎಂದಳು. ಗಂಗಾ ತುಸು ಸಮಾಧಾನದ ಧ್ವನಿಯಲ್ಲಿ, ಅಷ್ಟು ಮಾಡು, ಇವತ್ತೇನು ನೀನು ಕೆಲಸ ಮಾಡುವುದು ಬೇಡ, ನಾ ಮಾಡ್ಕೊತೀನಿ. ಬಾ, ಒಂದಿಷ್ಟು ಅನ್ನ ಹುಳಿ ಕೊಡ್ತೀನಿ, ಮಕ್ಕಳಿಗೆ ಕೊಡು ಎಂದು ಒಳ ನಡೆದರು ಆಕೆ. ಬಿಸಿ ಬಿಸಿ ಅನ್ನ ಹುಳಿ ತುಂಬಿದ ಪಾತ್ರೆ ತಂದು ಅವಳ ಕೈಗಿತ್ತರು. ನಿಮ್ಮ ಹೊಟ್ಟೆ ತಣ್ಣಗಿರಲ್ಲವ್ವ ಎಂದು ಗಂಗಾ ಅದನ್ನು ಸೆರಗಿನಲ್ಲಿ ಮರೆಸಿಕೊಂಡು ಅಲ್ಲಿಂದ ನಡೆದಳು. ಮಕ್ಕಳು ತಾಯಿಯ ಆಗಮನವನ್ನು ಕಂಡು ಸಂತಸದಿಂದ ಕೂಗಿ ತಾಟುಗಳನ್ನು ಮುಂದಿಟ್ಟುಕೊಂಡು ಕುಳಿತವು. ಗಂಗಾ ಅವರಿಗೆ ಊಟ ಬಡಿಸಿ ತಾನು ಊಟಕ್ಕೆ ಕುಳಿತಳು. 1 ತುತ್ತು ತಿನ್ನುವುದರೊಳಗೆ ಅವಳಿಗೆ ತುತ್ತು ಗಂಟಲಿಗೆ ಬಂದು ನೆತ್ತಿಗೇರಿ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ನೀರು ಕುಡಿದ ಮೇಲೆ ನೋಡಿದಳು. ಅವಳಿಂದ ಮುಂದೆ ಊಟ ಮಾಡಲಿಕ್ಕಾಗಲಿಲ್ಲ. ಮಿಕ್ಕದ್ದನ್ನು ಮುಚ್ಚಿಟ್ಟು ಮಲಗಿದಳು. ಕತ್ತಲಾಗಲೇ ಸೆರಗು ಹಾಸಿತ್ತು. ಈಗಾಗಲೇ ಗಂಗಾ ಒಂದು ಖಚಿತವಾದ ನಿರ್ಧಾರಕ್ಕೆ ಬಂದಿದ್ದಳು. ಎಂದಿನಂತೆ ತಾನು ಹೆದರಿ ಗುಬ್ಬಿಯಾಗುವುದು ಬೇಡ. ಮಾರಿಯಂತೆ ಅವನ ಮೇಲೆರಗಬೇಕು. ಖಂಡಿತವಾಗಿ ಅವನ ಸಂಬಂಧ ತೊರೆದು ಇಲ್ಲಿಂದ ದೂರ ಹೋಗಿಬಿಡಬೇಕು. ಗಲಾಟೆ ಮಾಡಿದರೆ ಇರಲಿ ಸಹಾಯಕ್ಕೆ ಎಂದು ಸೌದೆಯ ತುಂಡನ್ನು ತೆಗೆದು ಮೂಲೆಯಲ್ಲಿಟ್ಟುಕೊಂಡಳು. ಈ ದಿನ ಅವನನ್ನೆದುರಿಸಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಳು. ರಾತ್ರಿ ಗಂಟೆ 11 ಇರಬಹುದು. ಮಕ್ಕಳೆಲ್ಲ ನಿದ್ದೆ ಮಾಡುತ್ತಿವೆ. ಎಲ್ಲ ಕಡೆ ನಿಶಬ್ದತೆ. ಗಂಗಾ ಇನ್ನು ರೆಪ್ಪೆಗೆ ರೆಪ್ಪೆ ಕೂಡಿಸಿಲ್ಲ. ಇತ್ಯರ್ಥ ಮಾಡಿಕೊಳ್ಳಲು ಅವನ ದಾರಿಯನ್ನೇ ಕಾಯುತ್ತಿದ್ದಳು. ಅವನು ಇವತ್ತೆಲ್ಲಿ ಬರುತ್ತಾನೆ ಎಂದು ಜೊಂಪು ಶುರುವಾಗುತ್ತಿದ್ದಂತೆ ಹೊರಗಿನಿಂದ ಮೆಲ್ಲನೆ ಲೇ ಎಂಬ ಮೆದು ಧ್ವನಿ. ಗಂಗಾ ಮೈಯೆಲ್ಲ ಕಣ್ಣಾಗಿಸಿಕೊಂಡಿದ್ದವಳು ಬೆಚ್ಚಿ ಬಿದ್ದು ದಡಕ್ಕನೆ ಮೇಲೆದ್ದು ಬಾಗಿಲ ಮರೆಯಲ್ಲಿ ಬಚ್ಚಿಟ್ಟಿದ್ದ ಸೌದೆಯನ್ನು ಕೈಯಲ್ಲಿ ಹಿಡಿದು ನಿಂತಳು. ಗಲಾಟೆ ಮಾಡಿದರೆ ಪ್ರಯೋಜನವಿಲ್ಲವೆಂದು ಅವನು ಹೊಳಿಸುವ ಧ್ವನಿಯಲ್ಲಿ ಲೇ ಗಂಗಿ ಎಂದು ಸಣ್ಣ ಧ್ವನಿಯಲ್ಲಿ ಕರೆದ. ಗಂಗಾ ತಡೆ ಮಾಡದೆ ಬಾಗಿಲ ಬಳಿ ಸರಿದು ಎದುರಿಗೆ ನಿಂತಳು. ಎಂದಿನಂತೆ ಬಾಗಿಲು ತೆರೆಯಲು ತಕರಾರು ಮಾಡದೆ ದಡಕ್ಕನೆ ತಡೆಗೆ ಸರಿಸಿದಳು. ಹುರಿಗಣ್ಣು ಬಿಟ್ಟು ಕಿಡಿಕಾರುತ್ತಾ ಅವನನ್ನು ನುಂಗುವಂತೆ ನೋಡಿ ಸೊಂಟಕ್ಕೆ ಸೆರಗು ಸಿಕ್ಕಿಸಿದಳು. ಅವನು ಮೆಲ್ಲನೆ ಒಲಹಡಿ ಇರಿಸಿದ. ಹೆಂಡತಿಯ ಅವತಾರವನ್ನು ಕಂಡು ಅವನದು ಜಗ್ ಎಂದರೂ ಕಣ್ಣು ಕ್ಷಮೆ ಬೇಡುತ್ತಿತ್ತು. ಗಂಗಾ ಅವನನ್ನೇ ಪ್ರತಿಮೆಯಂತೆ ನಿಂತು ದಿಟ್ಟಿಸಿದಳು. ಅವನು ಹಣವನ್ನು ಜೂಜಿನಲ್ಲಿ ಕಳೆದುಕೊಂಡು ಹೆಂಡತಿಯಲ್ಲಿಗೆ ಮತ್ತೆ ಮರಳಿ ಬಂದಿದ್ದ. ಕಲೆಗುಂದಿದ ಮುಖ, ಹಸಿವೆಯಿಂದ ಕಂಗೆಟ್ಟಿದ್ದಾನೆ. ಅವನ ಸೊರಗಿದ ಮುಖವನ್ನು ದಿಟ್ಟಿಸಿದಳು ಗಂಗಾ. ಸದ್ದಾಗದಂತೆ ಕೈಯಲ್ಲಿದ್ದ ಸೌದೆಯನ್ನು ಮೆಲ್ಲನೆ ಗೋಡೆಯತ್ತ ಒತ್ತರಿಸಿದಳು. ಅವಳ ರೌದ್ರಾವತಾರ ಕಂಡು ಅವನ ಮನ ಅಂಜಿದರೂ ಮೆಲ್ಲನೆಯ ಧ್ವನಿಯಲ್ಲಿ ಗಂಗಿ ಎನ್ನುತ್ತಾ 2 ಹೆಜ್ಜೆ ಮುಂದಿಟ್ಟ. ಗಂಗಾ ಅವನಿಂದ ಮುಖ ತಿರುಗಿಸಿ ಉಣ್ಣು ಬಾ ಎಂದು ಸೀದಾ ಹೊಳೆಯ ಬಳಿ ನಡೆದಳು. ಪಾಪ ಗಂಗೆ ಕಡೆಗೂ ಅವನನ್ನು ಕ್ಷಮಿಸಿದಳು. ಧನ್ಯವಾದಗಳು ಸ್ನೇಹಿತರೆ.
ನನ್ನ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ.